ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರಿಗೂ ಬೆಳಗಿನ ಜಾವದ ಶುಭಾಶಯಗಳು. ಇನ್ನು ಇವತ್ತು ಬಂದು ಶಿವರಾತ್ರಿ. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಅಂತಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಪೂಜೆ ಎಲ್ಲ ಇರುತ್ತಲ್ಲ ಇವತ್ತು ಮನೆಯೊಳಗೆ. ಹೀಗಾಗಿ ನಾನು ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನಿನ ಮಕ್ಕಳನ್ನ ಎಬ್ಸಿದ್ರೆ ಮಗ ಫುಲ್ ಚಳಿ ಅಂತಂದು ಮೇಲೆ ಟವಲ್ ಎಲ್ಲ ಹಾಕೊಂಡ್ಕೋತಿದ್ದ. ಇನ್ನು ಇವತ್ತು ಶಿವರಾತ್ರಿ ಆದ್ನ ಟಿ ವಿ ಒಳಗೆ ನಾನು ಯೂಟ್ಯೂಬೆಲ್ಲ ಕನೆಕ್ಟ್ ಮಾಡಿಕೊಂಡು ಸ್ವಲ್ಪ ಇವತ್ತು ಒಂದಿನಾದ್ರೂ ಇದನ್ನೆಲ್ಲ ಕೇಳಬೇಕು. ಡೈಲಿ ಅಂತೂ ನಮಗೆ ಕೇಳೋಕೆ ಆಗೋಂಗಿಲ್ಲ. ಇನ್ನು ಇವತ್ತೊಂದಿನ ಆದರೂ ಶಿವಂದು ಏನೇ ಇದ್ರೂ ಸಹಸ್ರನಾಮ ಆಗಲಿ, ಸಾಂಗ್ ಆಗಲಿ, ಇದನ್ನೆಲ್ಲ ಕೇಳಿದ್ರೆ ಒಂಥರ ಚೆಂದ ಇರತ್ತೆ ಮತ್ತು ಮನೆಯೊಳಗೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅಂತಂದು ಟಿ ವಿ ಒಳಗೆ ಅದನ್ನೆಲ್ಲ ಹಾಕಿದ್ದೆ. ಇನ್ನು ರಂಗೋಲಿ ಕೂಡ ಹಾಕೀನಿ ನಾನು. ಅದ್ರ ಜೊತೆ ರಂಗೋಲಿ ಎಲ್ಲ ಹಾಕಿದ ಮೇಲೆ ಈ ಥರ ಒಂದು ಕಲರ್, ಇನ್ನು ಇದು ರಂಗೋಲಿ ಕಲರ್ ಬರುತ್ತಲ್ಲ ಆರೆಂಜ್ ಕಲರ್, ಅದನ್ನ ಹಾಕಿದ್ರೆ ರಂಗೋಲಿಗೆ ಇನ್ನೂ ಒಂಥರ ಕಳೆ ಬರುತ್ತೆ. ಇದನ್ನ ಮನೆಯೊಳಗೂ ಮಾಡ್ಕೋಬೋದು. ಇನ್ನು ಇದು ಅಂಗಡಿ ಒಳಗೆ ಸಿಗುತ್ತೆ ಇಲ್ಲೋ ನನಗೆ ಅಷ್ಟು ಗೊತ್ತಿಲ್ಲ. ಇನ್ನು ಇದನ್ನ ಹೆಂಗೆ ಮನೆಯೊಳಗೆ ಮಾಡ್ಕೋಬೇಕಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಹೇಳ್ರಿ, ಬೇಕಾದ್ರೆ ನಮ್ಮೊಂದು ವಿಡಿಯೋಸ್ ಒಳಗೆ ಇದು ಆರೆಂಜ್ ಕಲರ್ ರಂಗೋಲಿನ ಹೆಂಗೆ ಮಾಡೋದು ಮನೆಯೊಳಗೆ ಅಂತಂದು ಹೇಳ್ತೀನಿ. ಇನ್ನು ಈ ಥರ ರಂಗೋಲಿ ಫುಲ್ ಅದನ್ನೆಲ್ಲ ತುಂಬಿಬಿಟ್ರೆ ಚೆಂದ ಆಗತ್ತೆ. ಇನ್ನೂ ಏನಾದರೂ ವಿಶೇಷ ದಿನ ಏನಾರು ಇದ್ದು ಅಂತಂದ್ರೆ ಈ ಸಂಕ್ರಮಣ ಅದೆಲ್ಲ ಬರ್ತಾವಲ್ಲ, ಆ ದಿನದೊಳಗೆ ಇನ್ನು ಫುಲ್ ಕಲರ್ ರಂಗೋಲಿ ಹಾಕ್ಬೋದು. ಈ ಥರ ಶಿವರಾತ್ರಿ ಹಿಂಗೆ ಸಿಂಪಲ್ಲಾಗಿ ಹಬ್ಬ ಬರ್ತಾವು ಅಂತಂದರೆ ಇದು ಜಾಸ್ತಿ ಹಬ್ಬನ ಗ್ರ್ಯಾಂಡಾಗಿ ಆಚರಿಸೋಕ್ಕಾಗೋಲ್ಲ. ಇದು ಜ್ಞಾನದ ಒಂದು ಸಂಕೇತ ಆಗಿರ್ತೈತಿ ಈ ಹಬ್ಬ. ಹಂಗೆ ಇದ್ದಾಗ ಈ ಥರ ರಂಗೋಲಿಗೆ ಸ್ವಲ್ಪ ಈ ಥರ ಕಲರ್ ತುಂಬಿದ್ರೆ ಒಂಥರ ಚೆಂದ ಕಾಣ್ತೈತಿ. ಇನ್ನು ನನಗೆ ಶಿವನ್ ಸಾಂಗ್ ಒಳಗೆ ಇಷ್ಟವಾದ ಮೋಸ್ಟ್ ಫೇವ್ರೇಟ್ ಸಾಂಗ್ ಅಂತಂದ್ರೆ ಈ ಸಾಂಗ್ ಅಂತಂದ್ರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಐತಲ್ಲ, ಆ ಸಾಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಈ ಸಾಂಗಿಗೆ ಈ ಥರ ಎಲ್ಲ ಅವರು ಎಡಿಟ್ ಮಾಡಿ ಶಿವಂದು ಪಾರ್ವತಿದು ಇನ್ನು ಮದುವೆ ಆಗೋದು ಈ ಥರ ಎಲ್ಲ ಮಾಡಿದ್ರಲ್ಲ, ಇದೊಂಥರ ನೋಡೋಕೆ ಒಂಥರ ಚೆಂದಿತ್ತು. ಈ ಹಾಡನ್ನ ಪದೇ ಇವತ್ತು ಹಾಗೆ ಕೇಳಿ ನಾನು ಅಷ್ಟು ಇಷ್ಟ ಆಗಿತ್ತು. ಯಾವಾಗಲೂ ಕೇಳ್ತಿರ್ತೀನಿ. ಇನ್ನು ಇವತ್ತು ವಿಶೇಷ ಅಂತಂದರೆ ಇವತ್ತು ಜಾಸ್ತಿನೇ ಒಂಥರ ನನಗೆ ಇದನ್ನೆಲ್ಲ ಕೇಳಬೇಕಂತಂದು ಒಂಥರ ಚೆಂದಿತ್ತು. ಅದೆಲ್ಲ ಎಡಿಟ್ ಮಾಡಿದ್ದು ಕೂಡ ಅಷ್ಟು ಚೆಂದಿತ್ತು ಹೇಳಬೇಕಂತಂದ್ರೆ, ಅದಕ್ಕೆ ಪದೇ ಅದನ್ನ ಹಾಕಿ ನೋಡೋದಿದ್ನ. ಇನ್ನು ಈ ಸಾಂಗ್ ಅಂತಂದ್ರೆ ಎಷ್ಟು ಬರೀ ಕೇಳಿದ್ರು ಬೇಜಾರಾಗೋಂಗಿಲ್ಲ. ಇನ್ನು ನಾವು ಕೂಡ ಸ್ವಲ್ಪ ಮಠಕ್ಕೆಲ್ಲ ಹೋಗ್ಬೇಕಿತ್ತು ಅಂತಂದ್ರೆ ಮನೆಯೊಳಗೆ ಎಲ್ಲರೂ ಉಪವಾಸ ಮಾಡ್ತೀವಿ. ನಾನು, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಎಲ್ಲರೂ ಪ್ರತಿಯೊಬ್ಬರು ಶಿವರಾತ್ರಿಗೆ ಉಪವಾಸ ಮಾಡ್ತೀವಿ. ಹೀಗಾಗಿ ಎಲ್ಲರೂ ಕೂಡ ರೆಡಿ ಆಗಿದ್ವಿ. ಇನ್ನು ಈ ಶಿವಂದು ದೇವಸ್ಥಾನಕ್ಕೆ ಈಗ ಶಿವರಾತ್ರಿಗೆ ಅಷ್ಟಲ್ಲ, ನೀವು ಯಾವುದೇ ಒಂದು ದಿನದೊಳಗೆ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದ್ರೆ ಆದಷ್ಟು ಲೈಟ್ ಕಲರ್ ಡ್ರೆಸ್ ಹಾಕಿ. ಅದರಲ್ಲೂ ವೈಟ್ ಕಲರ್ ಅಂತಂದ್ರೆ ಅದು ಶಿವನಿಗೆ ಮೋಸ್ಟ್ ಫೇವ್ರೇಟ್ ಕಲರ್ ಅಂತ ಹೇಳ್ತಾರೆ. ಅವನು ಜಾಸ್ತಿ ವೈಟ್ ಕಲರ್ ಎಲ್ಲರೂ ಹಾಕ್ತಾರೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ. ಹೀಗಾಗಿ ನಾನು ಸ್ವಲ್ಪ ಲೈಟ್ ಕಲರ್ ಎಲ್ಲ ಡ್ರೆಸ್ ಹಾಕಿದ್ದೆ ಮಕ್ಕಳಿಗೆ. ಇನ್ನು ನಾನು ಕೂಡ ಸ್ವಲ್ಪ ವೈಟ್ ಕಲರ್ ಸಾಡಿ ಇತ್ತು. ನಾನು ವೈಟ್ ಕಲರ್ ಸಾಡಿ ಎಲ್ಲ ತಗೋದು ತುಂಬ ಅಪರೂಪ. ಮಠಕ್ಕೆಲ್ಲ ಹೊಂಟಿದ್ದೆಲ್ಲ ಅಲ್ಲಿ ಕೂಡ ನೈವೇದ್ಯ ಎಲ್ಲ ಮಾಡ್ಕೋಬೇಕಾಗಿತ್ತು. ಇನ್ನು ಮನೆಯೊಳಗೆಲ್ಲ ಹಣ್ಣಿನ ನೈವೇದ್ಯ ಮಾಡಿ ಆಗಿತ್ತು. ಇನ್ನು ದೇವ್ರಿಗೆ ಹೋಗ್ತಿದ್ದೆವಲ್ಲ, ಅಲ್ಲಿ ಸ್ವಲ್ಪ ಬಾಳೆಹಣ್ಣು ಇದು ಖರ್ಜೂರ ಎಲ್ಲ ತೊಗೊಂಡು ಹೋದ್ರೆ ಎರಡು ದೇವಸ್ಥಾನಕ್ಕೆ ಅಂತಂದ್ರೆ ನಾನು ಹೋಗ್ತಕ್ಕದ್ದು ಮಠ ಮತ್ತು ಅದ್ರಗಡೆ ಒಂದು ಮಹದೇಶ್ವರ ಗುಡಿ ಐತಿ. ಅಲ್ಲಿ ಎರಡೂ ದೇವಸ್ಥಾನಕ್ಕೂ ನಾನು ಪ್ರತಿ ವರ್ಷವೂ ಹೋಗಿ ಅಲ್ಲಿ ನೈವೇದ್ಯ ಕೊಟ್ಟು ಬಂದು ಆಮೇಲೆ ನಾವೆಲ್ಲ ಹಣ್ಣು ತಿಂತೇವೆ. ಅಲ್ಲಿ ಮಠನೂ ಏನೂ ತೊಗೊಂಗಿಲ್ಲ, ಜಸ್ಟ್ ನೀರಷ್ಟೇ ಮಕ್ಕಳಿಗೆ ಅಲ್ಲಿ ನಾನು ನೀರಷ್ಟೇ ಕುಡಿದಿರ್ತೀವಿ. ಇನ್ನು ನನ್ನ ಹಸ್ಬೆಂಡು ನಾನು ಇಬ್ಬರು ಸಣ್ಣ ಮಕ್ಕಳನ್ನ ಒಂದು ರೌಂಡ್ ಕಳ್ಸಕ್ಕೆ ಹೋಗಿದ್ರಿ. ಯಾಕಂದರೆ ಸ್ಕೂಟಿ ಒಳಗೆ 5 ಜನ ಸಾಲೋಂಗಿಲ್ಲ, ಮಕ್ಕಳಿಗೆ ದೊಡ್ಡವರಾಗಿದ್ದಾರೆ. ಇನ್ನು ಮೊದಲೇಕೆಲ್ಲ ನಾವು ಅವರೆಲ್ಲ ಚಿಕ್ಕವರಿದ್ದಾಗ ಸ್ಕೂಟಿ ಮೇಲೆ ಸಿಕ್ಕಾಪಟ್ಟೆ ಊರೆಲ್ಲ ತಿರುಗಾಡ್ತಿದ್ವಿ. ಇವಾಗ ದೊಡ್ಡವರಾದಂಗೆಲ್ಲ ಎಲ್ಲಿ ಹೋಗೋಕ್ಕೂ ಆಗೋದಿಲ್ಲ. ಅದೊಂದು ಮೇನ್ ಕಾರಣ. ಇನ್ನು ಅದಕ್ಕೋಸ್ಕರ ಮಕ್ಕಳು ಇಲ್ಲಿ ನರಗುಂದ ಬಂದ ಮೇಲೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾರೆ. ಯಾಕಂತಂದರೆ ನಾವು ಘಟ್ಟಪರ್ವಗಳಿದ್ದಾಗ ಅಲ್ಲಿ ಮಕ್ಕಳೆಲ್ಲ ಚಿಕ್ಕವರು 5 ಜನ ಎಲ್ಲಿ ಬೇಕಾದಲ್ಲಿ ಹೋಗ್ತಿದ್ವಿ ಬರ್ತಿದ್ವಿ. ವಾರಕ್ಕೊಮ್ಮೆ ಒಂದು ವಾರ ಬಿಟ್ಟರು ನಾವು ಅಪರೂಪ ಮನೆಯಲ್ಲಿದ್ರು ಪ್ರತಿ ವಾರನೂ ಎಲ್ಲಾದರೂ ಹೋಗ್ತಿದ್ವಿ ಹೊರಗಡೆ. ಇನ್ನು ಇಲ್ಲಿ ಬಂದಮೇಲೆ ವಾರ ಅಲ್ಲ ವರ್ಷಗಳು ಕಳೆದ್ರೂ ಎಲ್ಲಿ ಹೋಗೋದಿಲ್ಲ, ಬರೀ ಮನ್ಯಾಗ ಇರೋದು. ಹೀಗಾಗಿ ಮಕ್ಕಳು ಯಾಕಾದ್ರೂ ಇಲ್ಲಿ ಬಂದೀವಮ್ಮ, ಅಲ್ಲೇ ಇದ್ರೆ ಚೆನ್ನಾಗಿತ್ತು ಅಂತಂದು ಅವರು ಪದೇ ಅದನ್ನೇ ಹೇಳ್ತಿರ್ತಾರೆ. ಅಂತಂದ್ರೆ ಎಲ್ಲಿ ಹೊರಗೆ ತಿರುಗಾಡೋಕೆ ಆಗೋದಿಲ್ಲ ಅಂತ ಅದೊಂದು ಮೇನ್ ಕಾರಣ. ಅದನ್ನ ಬಿಟ್ಟರೆ ಇಲ್ಲೆಲ್ಲ ಆರಾಮಾಗೇ ಇದ್ದೀವಿ, ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ನಾನು ದೇವಸ್ಥಾನಕ್ಕೆ ಹೋಗ್ತೇನೆ ಅಂತಂದಲ್ಲ, ಇದು ಬಂದು ನರಗುಂದಲ್ಲಿರೋಂಥ ವಿರಕ್ತ ಮಠ ಅಂತ ಕರೀತಾರೆ. ಭಾಳ ಅಂತಂದ್ರೆ ಭಾಳ ಫೇಮಸ್ ಇದು. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮಠದೊಳಗೆ ಸತ್ಯ ಅನ್ನೋದು ಹೆಚ್ಚಾಗೈತಿ. ಇನ್ನು ಇಲ್ಲಿ ಏನೆಲ್ಲ ಪವಾಡಗಳು ನಡೆದಾವ ಅಂತಂದ್ರೆ ಸಿಕ್ಕಾಪಟ್ಟೆ ಪವಾಡಗಳು ನಡೆದಾವು. ಅದನ್ನೆಲ್ಲ ನಮ್ಮ ಹಿರಿಕರೆಲ್ಲ ನಮಗೆ ಹೇಳ್ತಿದ್ರು ನಾವು ಚಿಕ್ಕವರಿದ್ದಾಗ. ಒಂಥರ
ಭಾಳ ಅಂತಂದರೆ ಭಾಳ ಸತ್ಯವಾದ ಒಂದು ದೇವಸ್ಥಾನ ಇದು. ನೀವೇನಾದರೂ ನರಗುಂದವ್ರಾಗಿದ್ರ ಅಂತಂದ್ರೆ ನಿಮಗೆ ಈ ದೇವಸ್ಥಾನ ಗೊತ್ತಿರತಿ. ಇಲ್ಲ ಅಂತಂದ್ರೆ ಬಂದು ಒಮ್ಮೆ ಆದರೂ ಇಲ್ಲಿ ಭೇಟಿ ಕೊಡ್ರಿ. ಭಾಳ ಅಂತಂದರೆ ಇದು ಜಾತ್ರೆ ಆಗಲಿ ಪ್ರತಿಯೊಂದರೂ ಇಲ್ಲಿ ಅಜ್ಜವರು ಭಾಳ ಚೆಂದಾಗಿ ಮಾಡ್ತಿರ್ತಾರೆ. ದೇವಸ್ಥಾನ ಅಲಂಕಾರ ಆಗಲಿ ಪ್ರತಿಯೊಂದನ್ನು ಭಾಳ ಅಂದ್ರೆ ಭಾಳ ಚೆಂದ ಮಾಡ್ತಿರ್ತಾರೆ. ನೀವು ಇಲ್ಲಿಯವರಾಗಿದ್ರ ಅಂತಂದ್ರೆ ಈ ಮಠಕ್ಕೆ ಬರ್ರಿ, ನೀವೇನು ಕೇಳ್ಕೊಂಡ್ರು ಅದು ಇಲ್ಲ ಅಂತ ಅನ್ನೋಂಗಿಲ್ಲ, ಎಲ್ಲವೂ ನಡೀತೈತಿ. ಆದರೆ ಹೆಚ್ಚಿನದಾಗಿ ಭಕ್ತಿ ಮುಖ್ಯ. ಏನು ಆಗ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ದೇವರಿಗೆ ನಮ್ಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ದೇವ್ರಿಗೆ ಗೊತ್ತಿದ್ದೇ ಇರತ್ತೆ. ಆದರೆ ನಾವು ಎಷ್ಟು ಭಕ್ತಿಯಿಂದ ಇರ್ತೀವಿ ಅದು ಇಂಪಾರ್ಟೆಂಟ್ ಆಗ್ತೈತಿ. ಇನ್ನು ಅದೆಲ್ಲವನ್ನು ಒಂದು ರೌಂಡ್ ಹಾಕಿ ದೇವಸ್ಥಾನ ಬಂದು ಇನ್ನು ನೆಕ್ಸ್ಟ್ ನಾವು ಬಂದಿರತಕ್ಕಂಥ ದೇವಸ್ಥಾನ ಅದ್ರ ಮುಂದ್ಗಡೆ ಇರುವಂಥ ಮಹದೇಶ್ವರ ದೇವಸ್ಥಾನ. ಇದು ಒಂದು ಈ ದೇವಸ್ಥಾನಕ್ಕೂ ನನಗೂ ಅಷ್ಟೇ ಕನೆಕ್ಟ್ ಐತಿ. ಯಾಕಂತಂದರೆ ಈ ಅಂಗನವಾಡಿ ಎಲ್ಲ ಕಲಿತೇವಲ್ಲ ಚಿಕ್ಕವರಿದ್ದಾಗ, ಇದು ನಾನು ಕಲ್ತಿರೋ ಅಂಗನವಾಡಿ ಇದ್ದ ಒಂದು ಗುಡಿ ಒಳಗೆ ಅಂಗನವಾಡಿ ಎಲ್ಲ ಹೇಳ್ತಿದ್ರು. ನನ್ನ ಇಲ್ಲೇ ಕರ್ಕೊಂಬಂದು ಕುಂದ್ರಿಸ್ತಿದ್ರು. ಇಲ್ಲಿ ಅಂಗನವಾಡಿ ಎಲ್ಲ ಕಲ್ತಿದ್ದೆ ನಾನು. ಇದೇ ಏರಿಯಾದೊಳಗೆ ನಾನು ಬೆಳೆದಿದ್ದೆ. ಅದನ್ನ ಮುಂದೆ ಯಾವ್ದಾರದೊಂದು ವಿಡಿಯೋದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು 108 ಬರೆ ಈ ದೇವಸ್ಥಾನದಾಗೂ ನಾನು ಓಂ ನಮಃ ಶಿವ ಹೇಳಿದೆ. ಇನ್ನು ಅಲ್ಲಿ ಮಠದೊಳಗೂ 108 ಬರೆ ಓಂ ನಮಃ ಶಿವ ಎಲ್ಲ ಹೇಳೇನಿ. ಅಂತಂದ್ರೆ 108 ಬರೆ ಹೇಳೋದು ಶಿವಂದು ಓಂ ನಮಃ ಶಿವ ಅಂತಂದು ಇವತ್ತು ಭಾಳ ಒಳ್ಳೇದಾಗ್ತೈತಿ ಅಂತಂದು ಇನ್ನು ಬರೀದೂ ಬರೀತೀವಿ ನಾವು. ಇನ್ನು ಮನೆಗೆ ಬಂದಿವಲ್ಲ ಮಕ್ಕಳೆಲ್ಲ ಸ್ವಲ್ಪ ಹಣ್ಣು ತಿನ್ನಿರಿ ಅಂತ ಹೇಳಿದೆ. ಯಾಕಂದರೆ ಟೈಮ್ ಸಿಕ್ಕಾಪಟ್ಟಾಗಿತ್ತು. ಮಕ್ಕಳು ಡೈಲಿ ಇಷ್ಟೊತ್ತನ್ನು ತಡ್ಕೋದಿಲ್ಲ. ಇನ್ನು ಇವತ್ತು ತಡ್ಕೊಂಡಾರಲ್ಲ ಅದು ದೇವರು ಶಕ್ತಿ ಹಾಕ್ತಾನೆ. ಎಲ್ಲವನ್ನು ನಮ್ಮ ಕೈಯಲ್ಲಿ ನಿಭಾಯಿಸೋಕೆ ಒಂದು ಹಸಿವನ್ನು ತಡ್ಕೋಕೆ ದೇವರು ನಮಗೆ ಶಕ್ತಿ ಹಾಕ್ತಾನೆ. ಇನ್ನು ಅವ್ರಿಗೆ ಸ್ವಲ್ಪ ಹಣ್ಣೆಲ್ಲ ಹಾಕ್ಕೊಂಡು ತಿನ್ನಿರಿ ಅಂತ ಹೇಳಿದೆ. ಅವರು ಕೂಡ ಹಣ್ಣೆಲ್ಲ ಹಾಕ್ಕೊಂಡು ತಿನ್ನತ್ತಾರ. ಇನ್ನು ನಾನು ನನ್ನ ಹಸ್ಬೆಂಡು ನನ್ನ ಇಬ್ಬರು ಹೆಣ್ಮಕ್ಳು ಇವತ್ತು ಉಪವಾಸ ಮಾಡ್ತೀವಿ ಅನ್ನೋದು ಗ್ಯಾರಂಟಿ ಇತ್ತು. ನನ್ನ ಮಗ ಮಾಡ್ತಾನೋ ಇಲ್ಲೋ ಅಂತ ಗ್ಯಾರಂಟಿ ಇಲ್ಲ. ಇನ್ನು ಹೋದ ವರ್ಷ ನನಗೆ ಆಗೋದಿಲ್ಲ ಅನ್ಕೊಂತ ಅವತ್ತು ಎಲ್ಲ ಮಾಡಿಬಿಟ್ಟ ಉಪವಾಸ. ಇನ್ನು ಈ ವರ್ಷ ನಾವೇ ಬೇಡ ಅಂತಂದು ಸ್ವಲ್ಪ ಅವಂಗೆಲ್ಲ ನಾಷ್ಟ ಅದು ಮಾಡಿಸಿದ್ವಿ. ಯಾಕಂತಂದ್ರೆ ಮಕ್ಕಳು ಹಸಿವು ತಡ್ಕೊಂಗಿಲ್ಲ, ಇನ್ನು ಆಳಾಕ್ ನಿಂದಿರ್ತಾರೆ. ಅದು ನಮಗೂ ಮನ್ಸಿಗೆ ನೆಮ್ಮದಿ ಇರೋಂಗಿಲ್ಲ, ಅವ್ರಿಗೂ ನೆಮ್ಮದಿ ಇರೋಂಗಿಲ್ಲ ಅಂತಂದು ಇನ್ನು ಮಕ್ಕಳ ಕೈಲೇ ಸಾಯಂಕಾಲ ನಾನು 108 ಬರೆ ಓಂ ನಮಃ ಶಿವಾಯ ಬರೆಸಿದೆ. ಅಂತಂದರೆ ಇಬ್ಬರು ಹೆಣ್ಮಕ್ಳ ಕೈಲೇ. ಇನ್ನು ಮಗ ಬರೋದಿಲ್ಲ, ಅದನ್ನ ಅರ್ಧಕ್ಕೆ ಬಿಟ್ಟು ಹೋಗ್ತಾನೆ. ಅದು ನಮಗೆ ಇಷ್ಟ ಆಗೋಂಗಿಲ್ಲ, ಅರ್ಧಕ್ಕೆಲ್ಲ ಬಿಟ್ಟು ಹೋಗೋದು. ಬರೀತೀನಂತಂದು ಕೂತ್ಕೊಂಡ್ರೆ ಅದನ್ನ ಮುಗಿಸೋ ಮಟ್ಟ ಹೇಳೋಂಗಿಲ್ಲ. ಹೀಗಾಗಿ ಆದಷ್ಟು ನೀವೇನು ಬೇಡಪ್ಪ ಮುಂದಿನ ವರ್ಷ ದೊಡ್ಡವನಾದ್ಮೇಲೆ ಮಾಡಿಕಂತಂತಂದು ಇನ್ನು ಇಬ್ಬರು ಹೆಣ್ಮಕ್ಳ ಕೈಲೇ 108 ಬರೆ ಬರೆಸಿದೆ. ಇನ್ನು ನಂದು ಉಳಿದಿತ್ತು. ಇನ್ನು ನಾನು ಕೂಡ 108 ಬರೆ ಮಕ್ಕಳ ಕೈಲೇ ನಂಬರೆಲ್ಲ ಹಾಕಿ ಇಡ್ರಿ, ನಾನು ಬಂದು ಬರಿತೀನಿ ಅಂತಂದು ಅವ್ರ ಕೈಲೇ ಎಲ್ಲ ನಂಬರ್ ಹಾಕಿ ಇಡಿಸಿ ಇನ್ನು ನಾನು ಕೂಡ ಬರೆಯಾಕೊಂತೀನಿ. ಇನ್ನು 108 ಬರೆ ಆಗೋ ಮಟನೂ ಹೇಳೋಂಗೇ ಇಲ್ಲ. ಇದನ್ನ ಓಂ ನಮಃ ಶಿವಾಯನ 108 ಬರೆ ಒಂದು 20 ನಿಮಿಷ ಒಳಗೆ ಮುಗಿಸ್ಬೋದು. ನನಗೆ ಇನ್ನೂ ಒಂದು ಆಸೆ ಏನಂತಂದ್ರೆ ಇದು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಬರುತ್ತಲ್ಲ ಅದನ್ನು ಸಹಸ್ರನಾಮ ಅಂದ್ರೆ 1008 1001 ಬರೆ ಏನೋ ಬರಿಬೇಕಂತ. ಅದು ನನಗೆ ಗೊತ್ತಿಲ್ಲ, ಆದರೆ ಅದನ್ನು ಬರಿಬೇಕಂತನೂ ಸಿಕ್ಕಾಪಟ್ಟೆ ಆಸೆ ಐತಿ. ಆದರೆ ಅದನ್ನ ಒಂದೇ ದಿನಕ್ಕೆ ಮುಗ್ಸೋಕೆ ಆಗೋದಿಲ್ಲ. 1000 ಬರೆ ಬರೆಯೋದು ಅದನ್ನ ಹೆಂಗೆ ಬರಿಬೇಕು ಅಂತಂದ್ರೆ ಒಂದು 2-3 ದಿನ ಟೈಮ್ ತೊಗೊಂಡ್ರೆ ನಡೀತೈತೆ ಇಲ್ಲೋ ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಅದನ್ನೆಲ್ಲ ಮಾಹಿತಿ ತಿಳ್ಕೊಂಡು ಆದಮೇಲೆ ಅದನ್ನು ಬರಿಬೇಕಂತ ಅಂದ್ಕೊಂಡೇನಿ. ಅದಕ್ಕೆ ಯಾವಾಗ ಕಾಲ ಕೂಡಿ ಬರ್ತೋ ಇಲ್ಲ ಗೊತ್ತಿಲ್ಲ. ಯಾವುದೇ ಆಗಲಿ ಒಂದು ಕೆಲಸ ಅದು ಯಾವ ಟೈಮ್ ಒಳಗೆ ಆಗಬೇಕು ಅದೇ ಟೈಮ್ ಒಳಗೆ ಆಗೋದು. ಅದಕ್ಕೆ ಯಾವುದೋ ಒಂದು ಕಾಲ ಸೂಕ್ತವಾಗಿರ್ತೈತಿ ಆವಾಗ ನಡೆಯೋದು. ನಾವು ಅಂದ್ಕೊಂಡಾಗ ಏನೂ ನಡೆಯೋಂಗಿಲ್ಲ, ಎಲ್ಲ ದೇವ ಇಚ್ಛೆ. ಇನ್ನು ಓಂ ನಮಃ ಶಿವಾಯ ಬರೆಯೋದು 108 ಬರೆ ನಂದು ಕೂಡ ಆಯಿತು. ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಎಲ್ಲ ನಮಸ್ಕಾರ ಮಾಡಿಕೊಂಡು ಇನ್ನು ರಾತ್ರಿ ಉಪವಾಸ ಬಿಡಾಕ ಸ್ವಲ್ಪ ಸಾಬೂದಾನಿದು ಬಗರ್ ಅಂತಾರಲ್ಲ ಅದನ್ನ ಕೂಡ ಮಾಡಬೇಕಿತ್ತು. ಅದನ್ನು ಇನ್ನೂ ಮಾಡಿಲ್ಲ. ಇನ್ನು ಒಂದು 7 ಗಂಟೆ ಮೇಲೆ ಅಥವಾ 8 ಗಂಟೆ ಮೇಲೆ ಅವ್ರಿಗೆ ಮಾಡಿಕೊಡ್ತೀನಿ ನಾನು. ಅಂದರೆ ಸಾಬೂದಾನಿದು ಉಪ್ಪಿಟ್ಟು ಬಗರ್ ಏನಂತ ಕರಿತಾರೋ ಗೊತ್ತಿಲ್ಲ, ಒಟ್ಟು ಅದನ್ನ ಮಾಡಿಕೊಡ್ಬೇಕು. ಇನ್ನು ಹೊರಗಡೆ ದೇವಸ್ಥಾನಕ್ಕೆ ಸಾಯಂಕಾಲ ಹೋದ್ರೆ ಅದು ಅಲ್ಲೇ ಸಿಕ್ಕಿ. ಇನ್ನು ಹೋಗೋಷ್ಟು ನಮಗೂ ಸ್ವಲ್ಪ ಅಷ್ಟು ಪೇಷನ್ಸ್ ಇದ್ರಿಕ್ಕಿಲ್ಲ. ಯಾಕಂತಂದರೆ ಎಲ್ಲ ಮಕ್ಕಳನ್ನ ಮತ್ತೆ 2 ರೌಂಡ್ ಆಗ್ತಿತ್ತು ಕರ್ಕೊಂಡು ಹೋಗೋದು. ಹೀಗಾಗಿ ಬೇಡ ಮನೆಯಲ್ಲೇ ಮಾಡ್ತೇನೆ ಅಂತಂದು ನಾನು ಮನೆಯೊಳಗೆಲ್ಲ ಮಾಡೋಕೆ ರೆಡಿ ಮಾಡ್ಕೊಂಡಿನಿ. ಇನ್ನು ನಾನು ಕೂಡ 108 ಬರೆ ಎಲ್ಲ ಬರೆದು ಮುಗಿಸಿದ್ದಾಯಿತು. ಮಕ್ಕಳು ಎಲ್ಲ ಬರೆದು ಮುಗಿಸಿ ಎಲ್ಲ ಇಟ್ಟಿದ್ರೆ ಇನ್ನು ಇದನ್ನ ಒಂದು ಕವರ್ ಒಳಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊತೀನಿ.
ಇನ್ನು ಸಾಯಂಕಾಲ ಒಂದು 7 ಗಂಟೆ ಆಯಿತು. ಇನ್ನು ಮಕ್ಕಳು ಇನ್ನೂ ಟೈಮ್ ಆತಂತಂದ್ರೆ ಹಸಿವು ತಡ್ಕೊಂಗಿಲ್ಲ, ಹಸಿವು ಆಗೈತಂತ ನಿಂತ್ಬಿಡ್ತಾರೆ. ಹೀಗಾಗಿ ಸ್ವಲ್ಪ ಬಡ ಬಡ ಸಾಬುದಾನಿದ ಬಗರ್ ಮಾಡ್ಬೇಕಂತಂದು ಇವಾಗ ಬನ್ನಿ. ಅದನ್ನ ಮಾಡ್ಬೇಕಂತಂದ್ರೆ ಮೊದ್ಲಿಗೆ ಸ್ವಲ್ಪ ಶೇಂಗಾನೆಲ್ಲ ಹುಡ್ಕೊಂಡು ಈಗ ಶೇಂಗಾದ ಪುಡಿ ಮಾಡ್ಕೋಬೇಕಾಕೈತಿ. ಹೀಗಾಗಿ ಮೊದ್ಲಿಗೆ ಸ್ವಲ್ಪ ಶೇಂಗಾನೆಲ್ಲ ಹುರ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಅದನ್ನ ಸ್ವಲ್ಪ ಕೂಲ್ ಹಾಕ್ಬಿಟ್ನಂತಂದ್ರೆ ಅಷ್ಟು ಟೈಮ್ ಒಳಗೆ ನಾನು ಸ್ವಲ್ಪ ಇಲ್ಲಿ ಅದಕ್ಕೆ ಏನೇನು ಬೇಕು ನೋಡಿ ಮತ್ತು ಅದನ್ನೆಲ್ಲ ರೆಡಿ ಮಾಡ್ಕೋಬೋದಂತಂದು ಶೇಂಗಾನ ಹುರಿದು ಇಟ್ಕೋತೀನಿ. ಸ್ವಲ್ಪ ಶೇಂಗಾ ಎಲ್ಲ ಹುರಿದು ಅವನ್ನ ಸ್ವಲ್ಪ ಸಿಪ್ಪೆ ಎಲ್ಲ ಬಿಡಿಸಿ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಇದು ಬಗರು ಸ್ವಲ್ಪ ರುಚಿ ಆಕ್ಕೈತಿ. ಇದನ್ನ ದೇವಸ್ಥಾನದೊಳಗೂ ಇದೇ ರೀತಿನ ಮಾಡ್ತಾರೆ. ಹೇಳ್ಬೇಕಂತಂದ್ರೆ ನಾ ಯಾವ ರೀತಿ ಮಾಡ್ತೇನೋ ದೇವಸ್ಥಾನದೊಳಗೆ ಅದೇ ರೀತಿನ ಮಾಡ್ತಾರೆ. ಅಂತಂದ್ರೆ ಅದನ್ನ ದೇವಸ್ಥಾನದೊಳಗೆ ಯಾವ ರೀತಿ ಮಾಡ್ತಾರೆ ಅದನ್ನೆಲ್ಲ ಕೇಳ್ಕೊಂಬಂದೆ ನಾನು ಮನೆಯೊಳಗೆ ಆಮೇಲೆಲ್ಲ ಮಾಡತ್ತಿದ್ದೆ. ಅದಕ್ಕೆ ಸ್ವಲ್ಪ ಈ 1-2 ಆಲೂಗಡ್ಡಿನ ಕುದಿಸಿ ಸಿಪ್ಪೆ ಸುಲಿದು ಅದನ್ನು ಕೂಡ ನಾನು ಚಾಪ್ ಮಾಡಿಟ್ಕೊಂಡೇನಿ. ಇಲ್ಲೇ ಸಾಬೂದನ್ನು ಎಲ್ಲ ನೆನೆದೆಲ್ಲ ಅದನ್ನು ಸ್ವಲ್ಪ ಬಿಡಿ ಬಿಡಿ ಮಾಡ್ಕೋತಿದ್ದೆ. ಈ ಸಾಬೂದಾನಿದು ಸ್ವಲ್ಪ ಟೇಸ್ಟ್ ಆಗ್ತೈತಿ, ತಿನ್ನಕ್ಕೂ ಇಷ್ಟ ಆಗ್ತೈತಿ. ಆದರೆ ಬೆಳಗ್ಗೆಯಿಂದ ಉಪವಾಸ ಇರ್ತೀವಲ್ಲ ಅಷ್ಟು ತಿನ್ನಕ್ಕೆ ಹೋಗೋದಿಲ್ಲ, ಬಾಯೆಲ್ಲ ಕಟ್ದಂಗೆ ಆಕೈತಿ. ಇನ್ನು ಅದಕ್ಕೆ 1 ಸ್ಪೂನ್ ಅಷ್ಟು ನಾನು ಉಪವಾಸದ ಉಪ್ಪು ಹಾಕ್ಕೊಂಡೀನಿ. ಆಮೇಲೆ 1 ಸ್ಪೂನ್ದಷ್ಟು ಇಲ್ಲೇ ಶುಗರ್ನ ಹಾಕ್ಕೊಂಡೀನಿ, ಅಂದರೆ ಸಕ್ಕರೆನ ಹಾಕ್ಕೊಂಡೀನಿ. ಹಾಕ್ಕೊಂಡು ಅದನ್ನ ನೀಟಾಗಿ ಕಲಸ್ಕೊಂಡ್ಬಿಡ್ತೀನಿ. ಕಲಸ್ಕೊಂಡು ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಒಂದು ಬಾಳ್ಗೆನ ಇಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಶೇಂಗಾನ ಹಾಕ್ಕೊತೀನಿ. ಶೇಂಗಾನ ಹಾಕ್ಕೊಂಡು ನಾವು ಇದನ್ನ ಹುರ್ಕೋಬೇಕು. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಇನ್ನು ಬೇರೆ ಒಂದು ಪ್ಲೇಟ್ ಒಳಗೆ ಎತ್ತಿಟ್ಕೊಂಡ್ಬಿಟ್ರೆ ನಾವು ಲಾಸ್ಟಿಗೆ ಇದು ಬಗರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ತಿನ್ನಕ್ಕೂ ಇವು ಶೇಂಗಾ ಟೇಸ್ಟ್ ಆಗ್ತಾವೆ. ನಾವೇನಾದ್ರೂ ಇದ್ರ ಮೇಲನ್ನ ಹಾಕ್ಕೊಂಡೆಲ್ಲ ಕಲಸ್ಕೊಂಡು ಮಾಡ್ತೀವಿ ಅಂತಂದರೆ ಶೇಂಗಾ ಹೊತ್ತಿ ಬಿಡ್ತಾವೆ ಅದರದ್ದು ಎಲ್ಲದಕ್ಕೆ. ಹಾಗಾಗಿ ಇದನ್ನ ಮೊದ್ಲಿಗೆ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಟು ಇನ್ನು ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕೋತೀನಿ. ಸಾಸಿವೆ ಹಾಕೋಕೆ ಹೋಗಬೇಡ್ರಿ, ಜೀರಿಗೆನ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಹಾಕ್ಕೊತೀನಿ. ಆಮೇಲೆ ಆಲೂಗಡ್ಡೆ ಏನು ಕುದಿಸಿ ಅದನ್ನೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಆಲೂಗಡ್ಡೆನೂ ಹಾಕ್ಕೊತೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯೊಳಗೆ ಫ್ರೈ ಮಾಡಿಕೊಂಡು ಈ ಸಾಬೂದಾನಿನ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಸ್ವಲ್ಪ ಬಿಡ್ದಂಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಯಾಕಂದ್ರೆ ಸಾಬೂದಾನ ಸ್ವಲ್ಪ ತಳ ಎಲ್ಲ ಹಿಡಿತೈತಿ, ಅದು ಸ್ವಲ್ಪ ಅಂಟಂಟಾಗಿ ತಳ ಎಲ್ಲ ಹಿಡಿತೈತಿ. ನಾವೇನಾದ್ರೂ ಬಿಟ್ಟಿದ್ವಿ ಅಂತಂದರೆ ಎಲ್ಲ ಸೇದ್ ಹೋಗಿಬಿಡ್ತೈತಿ. ಹಿಂಗಾಗಿ ನೀವು ಬಿಡ್ಲಂಗೆ ಸ್ವಲ್ಪ ಅದನ್ನ ಮೇಲೆ ಕೆಳಗೆ ಎಲ್ಲ ಮಿಕ್ಸ್ ಮಾಡ್ಕೊತ ಇರ್ರಿ. ಇನ್ನು ಎಣ್ಣೆ ಭಾಳ ಹಾಕ್ಕೋಬೋದು, ಸ್ವಲ್ಪ ಹಾಕ್ಕೊಂಡ್ರೆ ಏನಿದಾಗಲ್ಲ. ಆದ್ರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಷ್ಟು ಇನ್ನೂ ಬಾಯಿ ಕಟ್ದಂಗೆ ಆಕೈತಿ. ಬೆಳಗ್ಗೆಯಿಂದ ಎಲ್ಲ ಹಣ್ಣು ತಿಂದಿರ್ತೀವಲ್ಲ, ಇನ್ನು ಸಾಯಂಕಾಲ ಇದನ್ನ ತಿನ್ಬೇಕಂತಂದ್ರೆ ಹೋಗೋದೇ ಇಲ್ಲ. ಅದು ಒಂದು 4 ಸ್ಪೂನ್ ತಿಂದ್ರೆ ಜಾಸ್ತಿ ಆಗ್ತೈತಿ ಹೇಳ್ಬೇಕಂತಂದ್ರೆ. ಆದರೆ ಮಾಮೂಲಿ ದಿನದೊಳಗೆ ಒಂದು ಪ್ಲೇಟ್ ಎಲ್ಲ ತಿನ್ಬೋದು. ಇನ್ನು ನೋಡಿರಲ್ಲ ಅದನ್ನೆಲ್ಲ ಕಲಿಸ್ಕೊಂಡಿನಿ, ಸಾಬೂದಾನ ಎಲ್ಲ ಬಂದಿದ್ವು. ಆಮೇಲೆ ಅದಕ್ಕೆ ಶೇಂಗಾ ಪುಡಿ ಹಾಕ್ಕೊಂಡು ಮತ್ತೆ 1-2 ನಿಮಿಷ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಶೇಂಗಾ ಪುಡಿ ಎಲ್ಲ ಕೂಡ್ಕೊಂಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಮಿಕ್ಸ್ ಆತ ಅಂದಮೇಲೆ ಅದಕ್ಕೆ ಶೇಂಗಾನ ಹಾಕ್ಕೊತೀನಿ. ನಾನು ಎಣ್ಣೆಯೊಳಗೆ ಫ್ರೈ ಮಾಡಿ ಇಟ್ಕೊಂಡಿದ್ನೆಲ್ಲ ಆ ಶೇಂಗಾನ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಇಷ್ಟು ಮಾಡಿದ್ರೆ ನಮ್ಮದು ಸಾಬೂದಾನಿ ರೆಡಿ, ಅಂದರೆ ಸಾಬೂದಾನಿ ಬಗರ್ ರೆಡಿ ಆದಂಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಹೇಳ್ಬೇಕಂತಂದ್ರೆ ಮಾಮೂಲಿ ದಿನದೊಳಗೆ ಇದನ್ನ ನಾಷ್ಟಕ್ಕೆ ಮಾಡಿದ್ರು ಬರ್ತೈತಿ. ಈಗ ನೋಡಿರಲ್ಲ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೇನಿ. ಹಾಕ್ಕೊಂಡು 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿಬಿಟ್ರೆ ನಮ್ಮದು ಸಾಬೂದಾನಿ ಬಗರ್ ರೆಡಿ ಆಯ್ತು ನೋಡಿರಿ. ಇದಕ್ಕೆ ನೀವು ಸಾಬೂದಾನಿ ಉಪ್ಪಿಟ್ಟು ಏನಂತೂ ಕರಿಬೋದು, ಆದರೆ ಇದಕ್ಕೆ ಉಪ್ಪು ಮಾತ್ರ ಉಪವಾಸದ ಉಪ್ಪು ಅಂತಂದು ಸಪ್ರೇಟಾಗಿ ಸಿಗ್ತೈತಿ. ಅಂಗಡಿಯೊಳಗೆಲ್ಲ ಸಿಗ್ತೈತಿ, ಪ್ರತಿಯೊಂದು ಊರಾಗೂ ಸಿಗ್ತೈತಿ ಹೇಳ್ಬೇಕಂತಂದ್ರೆ. ಇನ್ನು ಇದನ್ನ ವಾರದಾಗ ಮಾಮೂಲಿ ಉಪವಾಸ ಎಲ್ಲ ಮಾಡ್ತಿರ್ತೀವಲ್ಲ ಆವಾಗಲೂ ಕೂಡ ಇದನ್ನ ಸಾಬೂದಾನಿದ ಬಗರ್ ಮಾಡ್ಕೊಂಡು ತಿನ್ಬೋದು. ಅದನ್ನು ಸಾಕಷ್ಟು ಜನ ಮಾಡ್ತಾರೆ. ಇನ್ನು ದೇವ್ರ ನೈವೇದ್ಯ ಹಿಡಿದು ಮಕ್ಕಳಿಗೂ ಕೂಡ ತಿನ್ನಿಸಿ ನಾವು ಕೂಡ ತಿಂದು ಮಲ್ಕೋಬೇಕು. ಇನ್ನು ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇನ್ನು ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.